ವೆಲ್ಕಮ್ ಟು ಜಿ ಕೆ ಟುಡೆ ಕಣ. ಇವತ್ತು ನಾವು 2 ದಿನಗಳ ಕರೆಂಟ್ ಅಫೇರ್ಸನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇಸ್ರೋ ಇತ್ತೀಚೆಗೆ ಒಂದು ಹೊಸ ಸ್ಯಾಟಲೈಟನ್ನು ಲಾಂಚ್ ಮಾಡಿದೆ, ಅಂದರೆ ಹೊಸ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಅದರ ಹೆಸರು ಏನಪ್ಪ ಅಂದರೆ ಹೈಸಿಸ್ ಅಂತ. ಹೈಸಿಸ್ ಲಾಂಗ್ ಫಾರ್ಮ್ ಏನಂದರೆ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಸ್ಯಾಟಲೈಟ್ ಅಂತ. ಇದನ್ನು ಉಡಾವಣೆ ಮಾಡಲು ಬಳಸಿದ ರಾಕೆಟ್ ಹೆಸರು ಏನಂದರೆ PSLV-C43. ಇದೊಂದು ಅರ್ತ್ ಮ್ಯಾಪಿಂಗ್ ಸ್ಯಾಟಲೈಟ್ ಆಗಿದೆ. ಇನ್ನು UPSC ಚೇರ್ಮನ್ ಆಗಿ ಅರವಿಂದ್ ಸಕ್ಸೇನಾ ಅವರು ನೇಮಕಗೊಂಡಿದ್ದಾರೆ. ಅವರು ಆಗಸ್ಟ್ 7, 2020 ಈ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ಹಾಗಾದರೆ UPSC ಚೇರ್ಮನ್ ಅವರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮ್ಯಾಕ್ಸಿಮಮ್ ಅವರು 65 ವಯಸ್ಸಿನವರೆಗೆ ಆ ಹುದ್ದೆಯಲ್ಲಿ ಮುಂದುವರಿಬೋದು. ಹಾಗಾದರೆ ಮಿನಿಮಮ್ ಎಷ್ಟು ವರ್ಷ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಲ್ಲದೆ ಇವ್ರಿಗಿಂತ ಮುಂಚೆ ಇದ್ದ UPSC ಚೇರ್ಮನ್ ಕೂಡ ಯಾರು ಅಂತ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಪ್ರಶ್ನೆಗಳು: ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೆರ್ಚ್ ಜಲಸಂಧಿಯು ಕೆಳಗಿನ ಯಾವ ಸಮುದ್ರದಿಂದ ಮತ್ತೊಂದು ಸಮುದ್ರವಾದ ಅಜೋವ್ ಅನ್ನು ಸಂಪರ್ಕಿಸುತ್ತದೆ? ಇದಕ್ಕೆ ಉತ್ತರ ಕಪ್ಪು ಸಮುದ್ರ. ನೀವು ಮ್ಯಾಪಲ್ಲಿ ನೋಡ್ಬೋದು, ಇದು ಅಜೋವ್ ಸಮುದ್ರ ಇಲ್ಲಿರೋದು. ಓಕೆ, ಇನ್ನು ಇಲ್ಲಿರೋದು ಬ್ಲ್ಯಾಕ್ ಸಿ. ಇವೆರಡನ್ನು ಜಾಯಿನ್ ಮಾಡೋದೇ ಕೆಚ್ ಸ್ಟ್ರೇಟ್. ಇದ್ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ, ಇತ್ತೀಚೆಗೆ ರಷ್ಯಾ ಈ ಕ್ರಿಮಿಯಾ ದೇಶಕ್ಕೆ ಹತ್ತಿರದಲ್ಲಿರುವ, ಅಂದರೆ ಈ ಕ್ರಿಮಿಯಾ ಉಕ್ರೇನ್ನ ಒಂದು ಭಾಗ, ಅದನ್ನು ರಷ್ಯಾ 2014 ವಶಪಡಿಸಿಕೊಂಡಿತ್ತು. ಹೀಗಾಗಿ ಅದು ವಿವಾದ, ಇಲ್ಲಿವರೆಗೂ ಕೂಡ ಅದು ವಿವಾದದಲ್ಲೇ ಇದೆ. ಇತ್ತೀಚೆಗೆ ಬ್ಲ್ಯಾಕ್ ಸಿ ಅಂದರೆ ಈ ಕಪ್ಪು ಸಮುದ್ರದ ಹತ್ತಿರ ರಷ್ಯಾದ ಕೆಲವೊಂದು ನೌಕಾಪಡೆಗಳು ಕ್ರಿಮಿಯಾ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದವು. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಗೆ ಅರೈಸ್ ಆಗ್ಬೋದು. ಯಾವ ಥರ ಅಂದರೆ, ಈ ಕ್ರಿಮಿಯಾ ಪ್ರದೇಶದ ವಿವಾದವು ಯಾವ 2 ದೇಶಗಳ ಮಧ್ಯೆ ಉಂಟಾಗಿದೆ ಅಂದರೆ ಉಕ್ರೇನ್ ಮತ್ತು ರಷ್ಯಾ. ಅದಲ್ಲದೆ ಈ ರಷ್ಯಾ ಅಟ್ಯಾಕಿನ ನಂತರ ಉಕ್ರೇನಿಯನ್ ಪ್ರೆಸಿಡೆಂಟ್ ಆದ ಪೆಟ್ರೋ ಪೊರೋಶೆಂಕೋ ಅವರು 30 ದಿನಗಳವರೆಗೆ ಮಾರ್ಷಲ್ ಲಾವನ್ನು ಜಾರಿಗೊಳಿಸಿದ್ದಾರೆ ಅಲ್ಲಿ. ಈ ಥರನೂ ಪ್ರಶ್ನೆ ಕೇಳ್ಬೋದು, ಇತ್ತೀಚೆಗೆ 30 ದಿನಗಳವರೆಗೆ ಮಾರ್ಷಲ್ ಲಾವನ್ನು ಘೋಷಿಸಿದ ದೇಶ ಯಾವುದು ಅಂತ. ಉಕ್ರೇನ್. ಕೊಂಕನ್ 18 ಎಂಬುದು ಯಾವ 2 ದೇಶಗಳ ನಡುವೆ ನಡೆಯುವ ನೌಕಾ ಅಭ್ಯಾಸವಾಗಿದೆ? ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಕೊಂಕನ್ 18 ಎಂಬುದು ಯಾವ 2 ದೇಶಗಳ ನಡುವೆ ನಡೆಯುವ ನೌಕಾ ಅಭ್ಯಾಸವಾಗಿದೆ? ಇಲ್ಲಿ ನೌಕಾ ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಯಾಕಂದರೆ ಅಭ್ಯಾಸಗಳಲ್ಲಿ ನಾನಾ ಥರ ಇವೆ. ನೌಕಾ ಅಭ್ಯಾಸ, ಮಿಲಿಟ್ರಿ ಅಭ್ಯಾಸ, ಮತ್ತು ವಾಯು ಅಭ್ಯಾಸ, ಹೀಗೆ 3 ಥರ ಅಭ್ಯಾಸಗಳಿವೆ. ಈ ಕೊಂಕನ್ 18 ಅನ್ನೋದು ಯಾವ 2 ದೇಶಗಳ ನಡುವೆ ನೌಕಾ ಅಭ್ಯಾಸ ಆಗಿದೆ ಅಂದರೆ, ಇದಕ್ಕೆ ಉತ್ತರ ಭಾರತ ಮತ್ತು UK. ಅದು ಎಲ್ಲಿ ನಡೆಯಲಿದೆ ಅಂದರೆ ಗೋವಾದಲ್ಲಿ ನಡೆಯಲಿದೆ. ಇನ್ನು UK ಪರವಾಗಿ, ಅಂದರೆ ಯುನೈಟೆಡ್ ಕಿಂಗ್ಡಮ್ ಪರವಾಗಿ HMS ಡ್ರ್ಯಾಗನ್ ಅನ್ನುವ ನೌಕೆ ಭಾಗವಹಿಸಲಿದೆ. ಭಾರತದಿಂದ ಹೊಸದಾಗಿ ನಿರ್ಮಿಸಲಾದ INS ಕೋಲ್ಕತ್ತಾ ಭಾರತದಿಂದ ಭಾಗವಹಿಸಲಿದೆ. ಅದಲ್ಲದೆ ಭಾರತದ್ದೇ ಇನ್ನೊಂದಾದ ಮಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ ಆದ ಡಾರ್ನಿಯರ್ ಅದು ಕೂಡ ಈ ಅಭ್ಯಾಸದಲ್ಲಿ ಭಾಗವಹಿಸಲಿದೆ. ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ಗೌರವವಾದ ಚೆವಿಲಿಯರ್ ಡಿ ಲಾ ಲಿಜೆಂಡ್ ಡಿ ಹಾನೆರೆ, ಇದು ಫ್ರೆಂಚ್ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಗೆ ಅದನ್ನು ಕನ್ವರ್ಟ್ ಮಾಡಿದಾಗ ನೈಟ್ ಆಫ್ ದಿ ಲಿಜನ್ ಆಫ್ ಹಾನರ್ ಭಾಜನರಾದ ವ್ಯಕ್ತಿ ಯಾರು? ಇದಕ್ಕೆ ಉತ್ತರ ಅಜೀಮ್ ಪ್ರೇಮ್ಜಿ. 2017-18 ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸ್ವರ್ಣ ಜಯಂತಿ ಫೆಲೋಶಿಪ್ಪನ್ನು ಯಾರು ಪಡೆಯಲಿದ್ದಾರೆ? ಇದಕ್ಕೆ ಉತ್ತರ ಪುಣ್ಯಶ್ಲೋಕೆ ಬಹಾದೂರಿ.
ಇನ್ನು ಈ ಸ್ವರ್ಣ ಜಯಂತಿ ಫೆಲೋಶಿಪ್ಪನ್ನು ಕೊಡೋರು ಯಾರಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್, ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಡಿಪಾರ್ಟ್ಮೆಂಟ್ ಈ ಪ್ರತಿಷ್ಠಿತ ಸ್ವರ್ಣ ಜಯಂತಿ ಫೆಲೋಶಿಪ್ಪನ್ನು ಪ್ರತಿ ವರ್ಷ ನೀಡುತ್ತದೆ. ಎಷ್ಟು ಏಜ್ ಒಳಗಿರೋರಿಗೆ ಅಂದರೆ 30 to 40 ಏಜ್ ಒಳಗೆ ಇರೋರಿಗೆ. ಇತ್ತೀಚೆಗೆ ನಿಧನರಾದ ಹಿನ್ನೆಲೆ ಗಾಯಕ ಮೊಹಮ್ಮದ್ ಅಜೀಜ್ ಅವರು ಯಾವ ರಾಜ್ಯದವರಾಗಿದ್ದಾರೆ? ಸೊ ಇದಕ್ಕೆ ಉತ್ತರ ಪಶ್ಚಿಮ ಬಂಗಾಳ. ಶಾಲೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಭಾರತೀಯ 22 ಭಾಷೆಗಳ ಪರಿಚಯ ಮಾಡಿಸುವ ಯಾವ ಉಪಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ? ಇದಕ್ಕೆ ಉತ್ತರ ಭಾಷಾ ಸಂಗಮ್. ಸೊ ಭಾಷಾ ಸಂಗಮನ್ನು ಇತ್ತೀಚೆಗೆ ಶಾಲೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಭಾರತೀಯ 22 ಭಾಷೆಗಳ ಪರಿಚಯ ಮಾಡಿಸುವ ಉದ್ದೇಶದಿಂದ ಭಾಷಾ ಸಂಗಮವನ್ನು ಜಾರಿಗೊಳಿಸಲಾಗಿದೆ. ಸೊ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಭಾರತದ 22 ಭಾಷೆಗಳನ್ನು ತಿಳಿಸಲಾಗಿದೆ. ಸೊ ಇದರ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ, ಇದು ಯಾವುದರ ಅಂಡರ್ ಇದನ್ನು ಜಾರಿಗೊಳಿಸ್ತಾ ಇದ್ದಾರೆ ಅಂದರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವ ಯೋಜನೆ ಅಡಿಯಲ್ಲಿ ಇದನ್ನು ಜಾರಿಗೊಳಿಸ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳ ನಡುವೆ ಭಾಷೆಗಳ ಬಗ್ಗೆ ಸಾಮರಸ್ಯ ಮೂಡಿಸುವ ಉದ್ದೇಶವೂ ಕೂಡ ಇದಕ್ಕಿದೆ. 2018ರ ಇಂಟರ್ನ್ಯಾಷನಲ್ ಗೀತಾ ಫೆಸ್ಟಿವಲ್ಗೆ ಈ ಕೆಳಗಿನ ದೇಶಗಳಲ್ಲಿ ಪಾಲುದಾರ ರಾಷ್ಟ್ರ ಯಾವುದು? ಸೊ ಇದಕ್ಕೆ ಉತ್ತರ ಮಾರಿಷಸ್. ಸೊ ಪ್ರತಿ ವರ್ಷ ಈ ಇಂಟರ್ನ್ಯಾಷನಲ್ ಗೀತಾ ಫೆಸ್ಟಿವಲ್ ಇದು ಪ್ರತಿ ವರ್ಷ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆಯುತ್ತದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಹಿಂದೂಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆ, ಸೊ ಇದು ಮಹಾಭಾರತ ಗ್ರಂಥದಲ್ಲಿ ಏನು ಕಂಡುಬರುತ್ತೆ, ಸೊ ಇದನ್ನು ಪ್ರಚುರಪಡಿಸೋದಾಗಿದೆ. ಸೊ ಇದಕ್ಕೆ ಪಾರ್ಟ್ನರ್ ಕಂಟ್ರಿ ಯಾವುದಂದರೆ ಮಾರಿಷಸ್. ಪಾರ್ಟ್ನರ್ ಸ್ಟೇಟ್ ಅಂತ ಯಾವುದಂತ ಕೇಳ್ಬೋದು, ಪಾರ್ಟ್ನರ್ ಸ್ಟೇಟ್ ಗುಜರಾತ್. 2018ರ ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕ್ಲಾಸಿಕಲ್ ಮ್ಯೂಸಿಕ್ಗಾಗಿ ಸ್ವೀಕರಿಸಿದವರು ಯಾರು? ಸೊ ಇದಕ್ಕೆ ಉತ್ತರ ಕೇಶವ್ ಘಿಂಡೆ. ಇನ್ನು ಪಂಡಿತ್ ಭೀಮ್ಸೇನ್ ಜೋಶಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಪ್ರಸಿದ್ಧ ಹಿಂದೂಸ್ತಾನ ಗಾಯಕರಾಗಿದ್ದಾರೆ. ಸೊ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಇವರು ಕರ್ನಾಟಕದ ಗದಗ ಜಿಲ್ಲೆಯವರು. ನಾವೀನ್ಯತೆ ಬೆಳೆಸಲು ಮತ್ತು ಜಾಗತಿಕ ಸವಾಲುಗಳನ್ನು ಪರಿಹರಿಸಲು ಯಾವ ರಾಜ್ಯ ಸರ್ಕಾರ ಡೇಟಾ ಸಿಟಿಯನ್ನು ಪ್ರಾರಂಭಿಸಿದೆ? ಉತ್ತರ ಕರ್ನಾಟಕ. ಸೊ ಕರ್ನಾಟಕ ಫ್ರಾನ್ಸ್ನ ಕಂಪನಿಯಾದ ಸುಯೇಜ್ ಮತ್ತು ಅಲ್ಲಿನ ಒಂದು ನವೋದ್ಯಮವಾದ ಅಕ್ಸಲರೇಟರ್ ನ್ಯೂಮಾ ಎನ್ನುವ ಸಂಸ್ಥೆಗಳ ಜೊತೆ ಸೇರಿ ಈ ಡೇಟಾ ಸಿಟಿಯನ್ನು ಪ್ರಾರಂಭಿಸಿದೆ. ಇದರ ಉದ್ದೇಶ ಏನಂದರೆ ನಾವೀನ್ಯತೆಯನ್ನು ಬೆಳೆಸೋದು, ಅಂದರೆ ಇನ್ನೋವೇಷನ್ಸ್ ಮತ್ತು ಜಾಗತಿಕ ಸವಾಲುಗಳನ್ನು ಪರಿಹರಿಸಲು. ಇದು ಮುಖ್ಯವಾಗಿ ಬೆಂಗಳೂರು ನಗರವನ್ನು ಉದ್ದೇಶವಿಟ್ಟುಕೊಂಡು ಇದನ್ನು ಪ್ರಾರಂಭಿಸಲಾಗಿದೆ. ಅದಲ್ಲದೆ ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸೆವರೇಜ್ ಬೋರ್ಡ್ ಕೂಡ ಇದರಲ್ಲಿ ಭಾಗಿಯಾಗಿದೆ. ಮೊದಲ ಸಸ್ಟೈನೇಬಲ್ ಬ್ಲೂ ಎಕಾನಮಿ ಕಾನ್ಫರೆನ್ಸ್ 2018ರ ಸ್ಥಳ ಯಾವುದು? ಸೊ ಮೊದಲ ಸಸ್ಟೈನೇಬಲ್ ಬ್ಲೂ ಎಕಾನಮಿ ಕಾನ್ಫರೆನ್ಸ್ ಅಂದರೆ ಸುಸ್ಥಿರ ನೀಲಿ ಆರ್ಥಿಕ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂದರೆ, ಸೊ ಇದಕ್ಕೆ ಉತ್ತರ ನೈರೋಬಿ ಇದು ಕೆನ್ಯಾದ ರಾಜಧಾನಿಯಾಗಿದೆ. ಇನ್ನು ಇದರ ಥೀಮ್ ಏನಂದರೆ ದ ಬ್ಲೂ ಎಕಾನಮಿ ಆ್ಯಂಡ್ ದ 2030 ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಈ ಸಮ್ಮೇಳನದ ಥೀಮ್ ಆಗಿದೆ. ಸೊ ಈ ಸಮ್ಮೇಳನಕ್ಕೆ ಪಾಲುದಾರ ದೇಶಗಳು ಯಾವ್ಯಾವು ಅಂದರೆ ಕೆನಡಾ ಮತ್ತು ಜಪಾನ್ ಕೂಡ ಪಾಲುದಾರ ದೇಶಗಳಾಗಿವೆ. ಇನ್ನು ನಮ್ಮ ಭಾರತದಿಂದ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ಇಲ್ಲಿ ಬ್ಲೂ ಅಂದರೆ ನಾವು ಸಾಮಾನ್ಯವಾಗಿ ನೀರನ್ನು ಸೂಚಿಸಲು ಬಳಸ್ತೀವಿ. ಸೊ ಈ ಸಮುದ್ರದಲ್ಲಿ ಆಗಿರ್ಬೋದು, ನದಿಗಳಲ್ಲಿ ಆಗಿರ್ಬೋದು, ಸೊ ಇಲ್ಲಿರುವ ಅಂದರೆ ನೀರಿನಡಿಯಲ್ಲಿನ ಆರ್ಥಿಕತೆಯನ್ನು ಸುಸ್ಥಿರಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆಕ್ಲೆಂಡ್ ವಿಶ್ವವಿದ್ಯಾಲಯವು ತನ್ನ ಮೊದಲ ಕಾರ್ಯತಂತ್ರದ ಪಾಲುದಾರಿಕಾ ಸಂಶೋಧನೆಗಾಗಿ ಯಾವ ಭಾರತೀಯ ಸಂಸ್ಥೆಯೊಂದಿಗೆ ಸಹಿ ಹಾಕಿದೆ ಅಂದರೆ ಉತ್ತರ IIT ಖರಗ್ಪುರ್. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಆರೋಗ್ಯ ಕ್ಷೇತ್ರದಲ್ಲಿನ ತಂತ್ರಜ್ಞಾನಗಳಾಗಿರ್ಬೋದು ಮತ್ತು
ಹೊಸ ಮೆಟೀರಿಯಲ್ಸ್ ಆಗಿರ್ಬೋದು ಮತ್ತು ಸೈಬರ್ ಭದ್ರತೆ ಆಗಿರ್ಬೋದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಸಂಶೋಧನೆ ಕೈಗೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆದ 62ನೇ ನ್ಯಾಷನಲ್ ಶಾಟ್ಗನ್ ಚಾಂಪಿಯನ್ಶಿಪ್ನಲ್ಲಿ ಟ್ರ್ಯಾಪ್ ವಿಭಾಗದಲ್ಲಿ ಚಿನ್ನ ಗೆದ್ದ ಮಹಿಳೆ ಯಾರು? ಸೊ ಇದಕ್ಕೆ ಉತ್ತರ ವರ್ಷಾ ವರ್ಮನ್. ಇವರು ಮಧ್ಯಪ್ರದೇಶದವರಾಗಿದ್ದಾರೆ. ಇತ್ತೀಚೆಗೆ ಯಾವ 2 ದೇಶಗಳು ರಫ್ತುಗಳಿಗಾಗಿ ನೈರ್ಮಲ್ಯ ಮತ್ತು ತಪಾಸಣೆ ಅಗತ್ಯತೆಗಳು ಈ ಕುರಿತು ಸಹಿ ಹಾಕಿವೆ? ಸೊ ಇದಕ್ಕೆ ಉತ್ತರ ಭಾರತ ಮತ್ತು ಚೀನಾ. ಸೊ ಎಲ್ಲಿ ಸಹಿ ಹಾಕಿದ್ವು ಅಂದರೆ ನಮ್ಮ ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿ ಸಹಿ ಹಾಕಿದ್ವು. ಇನ್ನು ಚೀನಾದ ವೈಸ್ ಮಿನಿಸ್ಟರ್ ಆದ ಹೂ ವೈ ಅನ್ನೋರು ಸೊ ತಮ್ಮ 6 ಜನ ಪ್ರತಿನಿಧಿಗಳೊಂದಿಗೆ ದೇಶಕ್ಕೆ ಬಂದಿತ್ತು. ಸೊ ಅದರ ನಡುವೆ ಮತ್ತು ಭಾರತದ ಯಾವ ಸಂಸ್ಥೆ ನಡುವೆ ಅಂದರೆ ಕಾಮರ್ಸ್ ಮಿನಿಸ್ಟ್ರಿ ಅಂದರೆ ವಾಣಿಜ್ಯ ಸಚಿವಾಲಯ ಜೊತೆ ಈ ಸಹಿಯನ್ನು ಹಾಕಲಾಗಿದೆ. ಸೊ ಇನ್ನು 112 ಬೈ ಹಿಮಾಚಲ್ ಪ್ರದೇಶ್ ಏನಿರ್ಬೋದು 112? ಸೊ 112 ಅನ್ನೋದು ಒಂದು ಎಮರ್ಜೆನ್ಸಿ ನಂಬರ್ ಆಗಿದೆ. ಸೊ ಇದು ದೇಶದಲ್ಲಿಯೇ ಮೊದಲು ಅಂತ ಹೇಳ್ಬೋದು. ಯಾಕೆ ಇಲ್ಲಿವರೆಗೆ ಯಾರು ಎಮರ್ಜೆನ್ಸಿ ನಂಬರ್ನ ಜಾರಿಗೆ ತಂದಿಲ್ವಾ? ನಮ್ಮ ಕರ್ನಾಟಕದಲ್ಲಿ 100 ಇದೆ, 101 ಇದೆ, ಸೊ ಹೀಗೆ 108 ಹೀಗೆ ಅನೇಕ ಎಮರ್ಜೆನ್ಸಿ ನಂಬರ್ಗಳಿವೆ. ಬಟ್ ಹಿಮಾಚಲ ಪ್ರದೇಶ ಜಾರಿಗೆ ತಂದಿರುವ ಈ ಎಮರ್ಜೆನ್ಸಿ ನಂಬರ್ನ ವಿಶೇಷತೆ ಏನಂದರೆ ಎಲ್ಲವೂ ಕೂಡ ಒಂದೇ ನಂಬರಲ್ಲಿ ನಿಮಗೆ ಸಿಗುತ್ತೆ. ಈಗ ಪೊಲೀಸ್ ಆಗಿರ್ಬೋದು, ಫೈರ್ ಆಗಿರ್ಬೋದು ಅಂದರೆ ಬೆಂಕಿ ಅನಾಹುತಗಳು ಸಂಭವಿಸಿದಾಗ ನೀವು ಕಾಲ್ ಮಾಡೋದಾಗಿರ್ಬೋದು, ಸೊ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಕಾಲ್ ಮಾಡೋದಾಗಿರ್ಬೋದು, ಸೊ ಎಲ್ಲವೂ ಕೂಡ ಒಂದೇ ನಂಬರಲ್ಲಿ ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದರೆ ಸೊ ಪೊಲೀಸರಿಗೆ ಮಾಡ್ಬೇಕಂದ್ರೆ 100, ಫೈರ್ಗೆ ಹೀಗೆ ಡಿಫ್ರೆಂಟ್ 101 ಆಗಿರ್ಬೋದು, 108 ಹಿಂಗೆ ಡಿಫ್ರೆಂಟ್ ಇವೆ. ಬಟ್ ಹಿಮಾಚಲ ಪ್ರದೇಶ ಒಂದೇ ನಂಬರ್ ನಡಿ ಈ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದೆ. ಸೊ ಇದು ಭಾರತದಲ್ಲೇ ಮೊದಲು. ಸೊ ಇನ್ನು ಕೆಲವೊಂದು ಪ್ರಶ್ನೆಗಳು ಏನಂದರೆ ಸೊ ಜಿಕೆಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳಿವು. ಸೊ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ದೆಹಲಿ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶ ಯಾರಂದರೆ ಲೈಲಾ ಸೇಠ್ ಅವರು. ಇನ್ನು ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂದರೆ ಉತ್ತರ ವಿಜಯಲಕ್ಷ್ಮಿ ಪಂಡಿತ್ ಅವರು. ಇವರು 1953ರಲ್ಲಿ ನಡೆದ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಅಧ್ಯಕ್ಷತೆಯನ್ನು ವಹಿಸಿದರು. ರಿಪೀಟ್ ಆಗಿದೆ. ರಾಜ್ಯ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂದರೆ ಇಡೀ ಭಾರತ ದೇಶವನ್ನು ನಾವು ಕನ್ಸಿಡರ್ ಮಾಡಿದಾಗ ರಾಜ್ಯ ವಿಧಾನಸಭೆಯೊಂದರ ಮೊದಲ ಮಹಿಳಾ ಸ್ಪೀಕರ್ ಅಂತ ಶ್ರೀಮತಿ ಶನ್ನೋದೇವಿಯವ್ರನ್ನ ನಾವು ಕರಿತೀವಿ. ಸೊ ಅವರು ಯಾವ ರಾಜ್ಯದ ಸ್ಪೀಕರ್ ಆಗಿದ್ದಾರೆ ಅಂದರೆ ಹರಿಯಾಣ ರಾಜ್ಯದ ಸ್ಪೀಕರ್ ಆಗಿದ್ದರು. ಸೊ ಎಷ್ಟರಿಂದ ಎಷ್ಟರ ತನಕ ಅಂದರೆ 1966ರಿಂದ 1967 ತನಕ. ಓಕೆ, ಸೊ ಥ್ಯಾಂಕ್ ಯು.